ಕರ್ನಾಟಕದಲ್ಲಿ ಏನು ಸುಮಾರು ಕಡೆ ಏನು ಕರ್ನಾಟಕದಲ್ಲಿ ಸುಮಾರು ಕಡೆ ನಮ್ಮ ಏನು ಸುಮಾರು ಸಮುದಾಯಗಳಿವೆ. ಆ ಸಮುದಾಯಕ್ಕೋಸ್ಕರ ಹಾಗೂ ಜನರಿಗೋಸ್ಕರ ನಮ್ಮ ಹೋರಾಟ ಇದೆ. ಯಾವುದೇ ಒಂದು ಸಮುದಾಯಕ್ಕೋಸ್ಕರ ನಾವು ಇದು ಮಾಡ್ತಾ ಇಲ್ಲ, ಸಮಾಜಕ್ಕೋಸ್ಕರ ನಮ್ಮ ಹೋರಾಟ ಇದೆ. ಸೊ ಹಂಗಾಗಿ ನಾನು ಪ್ರಶ್ನೆ ಮಾಡ್ತಾ ಇದ್ದ ತಾಲೂಕಾ ಏನು ಆಡಳಿತ ಮಂಡಳಿ ಹಾಕಿದ್ದು, ಇವು ಏನು ರಾಜ್ಯ ಸರ್ಕಾರದಿಂದ ಏನು 60% ನಾಮಫಲಕ್ಕೆ ಅಂದ್ರೆ ಕನ್ನಡ ಕಡ್ಡಾಯವಾಗಿರ್ಬೇಕಂತ ಹೇಳಿ ಸೂಚನೆ ಇದೆ. ಆದ್ರೂ ಕೂಡ ನಮ್ಮ ಭಾಲ್ಕಿ ತಾಲೂಕಲ್ಲಿ ಯಾಕೆ ಆಗ್ತಾ ಇಲ್ಲ? ಮೊದಲನೇದಾಗಿ ಒಂದು ಪ್ರಶ್ನೆ. ಇದ್ರ ಸಲುವಾಗಿ ಈ ಹಿಂದೆ ಒಂದು 6 ತಿಂಗಳ ಹಿಂದೆನೆ ಬೇರೆ ಅನ್ಯ ಭಾಷೆ ನಾಮಫಲಕ ಇರೋ ಸಲುವಾಗಿ ನಾವು ಕೆತ್ತು ಬಿಸಾಕಿದ್ರೆ ನಮ್ಮನ್ನ ಜೈಲಿಗೆ ಕಳಿಸಿದ್ದಾರೆ. ಯಾಕೆ ಕಳಿಸ್ಬೇಕು? ಮೊದಲನೇದಾಗಿ ಆಯ್ತಪ್ಪ, ನೀವು ಕೆಲಸ ನೀವು ಮಾಡಿಲ್ಲ, ಈಗ ನೀವು ಕೆಲಸ ಏನು ನಿಮ್ಗೆ ವಹಿಸಿರೋ ಕೆಲಸ ನಿಮ್ ಕಡೆಯಿಂದ ಆಗ್ತಾ ಇಲ್ಲ ಅಂದ್ರೆ ನಾವು ಮಾಡ್ತಾ ಇದೀವಿ, ನಮಗೆ ಬೆಂಬಲ ಕೊಡಲ್ಲ. ಕೇಸ್ ಒಂದಲ್ಲ 10 ಕೇಸ್ ಆದ್ರೂ ನಾವು ಬಿಡಲ್ಲ ಯಾರಿಗೂ. ಮೊದಲೇ ಹೇಳ್ತಾ ಇದ್ದೀನಿ ನಾನು. ಇನ್ನೊಂದು ಎಚ್ಚರಿಕೆ ಕೊಡ್ತಾ ಇದೀನಿ. ಭಾಲ್ಕಿಯಲ್ಲಿ ಇರ್ತಕ್ಕಂಥ ಸುಮಾರು ನಾನು ಬ್ಯಾನರ್ಗಳು ನೋಡಿದೀನಿ, ಎಲ್ಲಾನು ಬೇರೆ ಬೇರೆ ಅನ್ಯ ಭಾಷೆಗಳಲ್ಲಿದೆ. ದಯವಿಟ್ಟು ಅದನ್ನ ಈ ಕೂಡಲೇ ತಾವುಗಳು ಅದನ್ನ ಏನು ಪುರಸಭೆ ಮುಖ್ಯಾಧಿಕಾರಿಗಳು ಏನಿರ್ತಾರೋ ಅವ್ರಿಗೂ ಬೇಜವಾಬ್ದಾರಿತಲ್ಲಿ ನಡ್ಕೋತಾ ಇದ್ದಾರೆ. ಅವ್ರಿಗೂ ಸುಮಾರು ಸಲ ಮನವಿ ಮಾಡಿದ್ದೀನಿ. ಇದ್ರ ಮುಖಾಂತರ ಜಿಲ್ಲಾಧಿಕಾರಿಗಳು ಕೂಡ ನಾನು ಗಮನಕ್ಕೆ ತಂದಿದ್ದೀನಿ. ನಾನು ಒಂದು ಮನವಿ ಏನಿದೆ ಅಂದ್ರೆ, ಇವೆಲ್ಲರೂ ಸೇರಿ ಏನು ತಾಲೂಕು ಆಡಳಿತ ಮಂಡಳಿ ಏನು ಇದ್ದೀರಿ, ಎಲ್ಲರೂ ಸೇರಿ ನಮ್ಮ ಕರ್ನಾಟಕದಲ್ಲಿ ಕನ್ನಡಕ್ಕೋಸ್ಕರ ಹೋರಾಟ ಮಾಡಿ ನಮ್ಮಂತವರ ಬೆಂಬಲಿಸಿದೆ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಧನ್ಯವಾದ.